ಯಾರ್ಯಾರು ಯಾವ್ಯಾವ ವರ್ತನೆ ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ನಾನು ಡೆಲ್ಲಿಯಲ್ಲಿದ್ದೆ, ಹೈಕಮಾಂಡ್ ಹೇಳಿದರೆ ಸ್ಪಷ್ಟವಾಗಿ 3 ತಿಂಗಳಾದ್ಮೇಲೆ ಬದಲಾವಣೆ ಆಗುತ್ತೆ ಅಂತೇಳಿ. ನಾನಿದ್ದೆ ಜೊತೆಲಿ ಅನ್ನೋ ಮಾತನ್ನೇ ಅವ್ರು ಹೇಳಿದ್ರು ಶಾಸಕರು. ಅದು ಅವ್ರಿಗೆ ಕೇಳಬೇಕು. ನಾನಂತೂ ಇರಲಿಲ್ಲ. ಆ ಥರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳೋವಂಥ ಮಾತವಿನ ಅವು ಅಂತ್ಯಕ್ಕಂತ್ಯ ಊಹಾಪೋಹಗಳು ಮಾತ್ರ. ಮಹಾಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಲ್ಲರೂ, ದೊಡ್ಡ ಮಹಾಕ್ರಾಂತಿ ಆಗುತ್ತೆ ಅಂತ. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಆ ಮಹಾಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ಹೇಳಿದರೆ ಮುಖ್ಯಮಂತ್ರಿ ಆಗ್ಬೇಕಂತ ಸಾಕಷ್ಟು ಜನ ಇದ್ದಾರೆ, ಅವರು ಈ ರೀತಿಯಾಗಿ ಹೇಳಿಕೆಗಳು ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ಅಂತ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸೀಟ್ಗೆ ತುಂಬಾ ಜನ ಪೈಪೋಟಿ ನಡೆಸ್ತಾ ಇದ್ದಾರೆ, ಅವ್ರಗಳಿಂದ ಈ ತರದ ಹೇಳಿಕೆಗಳು ಅಂತ. ಮುಖ್ಯಮಂತ್ರಿ ಸೀಟು ಒಂದೇ ಇರೋದು, ಅದಕ್ಕೆ ಜನ ಒಂದೇ ಇರೋದು. ಅದು ಆಯ್ಕೆ ಮಾಡೋದು ಹೈಕಮಾಂಡ್ ಒಬ್ಬನ್ನೇ. ಅಭ್ಯರ್ಥಿಗಳು ಎಲ್ಲ ಇರ್ಬೋದು, ಸೀಟ್ ಇರೋದು ಒಂದೇ, ಆಯ್ಕೆ ಮಾಡೋದು ಒಬ್ಬರನ್ನೇ. ಅವರು ಆಯ್ಕೆ ಮಾಡಿದ್ದಾರೆ, ಆ ಸೀಟನ್ನು ಅವ್ರು ಕೊಟ್ಟಿದ್ದಾರೆ. ಈಗಲೂ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಕಾಂಗ್ರೆಸ್. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಕನ್ಫ್ಯೂಷನ್. ಅಲ್ಲಿಗೆ 3 ತಿಂಗಳಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ ಕಾಂಗ್ರೆಸ್ ಒಳಗೆ ರಾಜಕೀಯವಾಗಿ. ಕ್ರಾಂತಿ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮತ್ತು ಸಂವಿಧಾನದ ರಕ್ಷಣೆಗೆ ಹೋರಾಟಗಳು, ಕ್ರಾಂತಿಗಳು ನಡೀತಾನೆ ಇರ್ತವೆ. ಆದರೆ ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮತ್ತು ಅಸ್ತಿತ್ವದ ಬಗ್ಗೆ ಯಾವ ಗೊಂದಲಗಳನ್ನೂ ಇಲ್ಲ.